ಇಂಡಿಯಾ ಗೌರವ್. ಇಂಡಿಯಾ ಮೊದಲ ಮಿಸ್ಟೇಕ್ ಅಂದರೆ ಟಾಸ್ ಗೆದ್ದು ಬಾಲಿಂಗ್ ತೊಗೊಂಡಿದ್ದು. ನಮ್ಮ ಸ್ಟ್ರೆಂತ್ ಏನು, ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡೋದು. ಆದರೆ ಬಾಲಿಂಗ್ ತೊಗೊಂಡ್ರೆ ನಮ್ಗೆ ಗೊತ್ತಿಲ್ಲ. ಇವತ್ತು ನೋಡೋದೆಲ್ಲ ಹೆಂಗೆ ಬಾಲಿಂಗ್ ಹಾಕಿದ್ರು. ರೋಹಿತ್ ಶರ್ಮಾ ಟೆಸ್ಟ್ ಕ್ಯಾಪ್ಟನ್ಸಿ ನನಗೆ ಡೌಟ್ ಇದೆ. ಯಾಕಂದರೆ ಅವರು ಟೆಸ್ಟ್ ಕ್ಯಾಪ್ಟನ್ಸಿ ಒಪ್ಪಂಗೆ ಕಾಣಲ್ಲ. ಇದುವರೆಗೂ ಅವ್ರು ಟೆಸ್ಟ್ ಕ್ಯಾಪ್ಟನ್ಸಿಯಲ್ಲಿ ಯಾವುದೋ ಡಿಸಿಷನ್ ಚೆನ್ನಾಗಿ ತೊಗೊಂಡಿಲ್ಲ. ಅವರು ಟೆಸ್ಟಿಂದ ದಯವಿಟ್ಟು ರಿಟೈರ್ಮೆಂಟ್ ತೊಗೋತಾರೆ. ಎರಡನೇ ಮಿಸ್ಟೇಕ್ ಅಂದರೆ ಬುಮ್ರಾ ಮೇಲೆ ನಾವು ಓವರ್ ಡಿಪೆಂಡೆಂಟ್ ಆಗಿದ್ದೇವೆ. ಅವ್ರಿಗೆ ಬಿಟ್ಟು ಯಾರು ಬೌಲರ್ಸ್ ಇಫೆಕ್ಟಿವ್ ಕಾಣ್ತಾ ಇಲ್ಲ. ವಿಕೆಟ್ ಬೇಕಂದರೆ ಎಲ್ಲರೂ ಬುಮ್ರಾ ಮುಖ ನೋಡ್ತಾರೆ. ಈವನ್ ಬೌಲರ್ಸ್ ಕೂಡ ಅವರೇ ಮುಖ ನೋಡ್ತಾರೆ. ಇದು ಏನಪ್ಪ ನನಗೆ ಗೊತ್ತಾಗ್ತಿಲ್ಲ. ಮೊದಲು ನಾವು ಬುಮ್ರಾ ಒನ್ ಆಫ್ ದಿ ಗೋಡ್ ಅಂತ ಅಂತಿದ್ವಿ, ಗ್ರೇಟೆಸ್ಟ್ ಆಫ್ ಆಲ್ ಟೈಮ್. ಆದರೆ ಅದೇ ಸ್ಟೇಟ್ಮೆಂಟಿಗೆ ನಮ್ಮ ಭಾಳ ದೊಡ್ಡ ವೀಕ್ನೆಸ್ ಆಗಿದೆ. ಯಾಕಂದರೆ ಅವ್ರ ಮೇಲೆ ಓವರ್ ಡಿಪೆಂಡೆಂಟ್ ಆಗಿದ್ದೀವಿ. ಅವ್ರು ಎಷ್ಟಂತ ಓವರ್ ಆಗ್ತಾರೆ, ಎಲ್ಲ ಅವರು ಹಾಕೋಕ್ಕೆ ಸಾಧ್ಯವಿಲ್ಲ. ಮೂರನೇ ಮಿಸ್ಟೇಕ್ ಅಂದರೆ ಟ್ರಾವಿಸ್ ಹೆಡ್ಗೆ ಔಟ್ ಮಾಡೋಕ್ಕೆ ಯಾವುದು ಪ್ಲ್ಯಾನ್ಸ್ ಇದೇವರೆಗೂ ನನಗೆ ಕಾಣ್ತಾ ಇಲ್ಲ. ಈ ಟೆಸ್ಟ್ನಲ್ಲಿ ಇಲ್ಲ, ಮೊದಲನೇ ಟೆಸ್ಟೂ ಇಲ್ಲ, ಯಾಕಂದರೆ ಎರಡನೇ ಟೆಸ್ಟ್ನಲ್ಲಿ ಇನ್ನೂ ಪ್ಲ್ಯಾನ್ಸ್ ಇಲ್ಲ. ಅವ್ರಿಗೆ ಬರ್ತಾರೆ ಹಾಕ್ತಾರೆ. ಅವ್ರು ಇಂಡಿಯನ್ ಬಾಲ್ಸ್ ತಲೆ ಕೂತಿದೆ. ಬಂದು ನಮಗೂ ಹೆಂಗೆ ಬೇಕಂಗೆ ಹೊಡಿತಾನೆ. ಅದೇ ಒಂದು ತಲೆಯಾಗ ಅವ್ರಿಗೆ ಔಟ್ ಟೈಮ್ ಮಾಡೋದು ಅವ್ರ ತಲೆಗೆ ಏನೂ ಇಲ್ಲ. ಮತ್ತು ಟ್ರಾವಿಸ್ ಹೆಡ್ ಚೆನ್ನಾಗಿ ಆಟ ಆಡಾಕತ್ತಾರೆ. ಇದು ಕನ್ಸೆಕ್ಯೂಟಿವ್ ಸೆಂಚುರಿ ಹೊಡೆದಿದ್ದಾರೆ. ಅವ್ರಿಗೆ ಅನ್ಸ್ಟಾಪಬಲ್ ಅಂತ ಕಾಣ್ತಾರೆ. ನಾಲ್ಕನೇ ಮಿಸ್ಟೇಕ್ ಅಂದರೆ ಸ್ಪಿನ್ ಬೌಲಿಂಗ್ ಚೇಂಜಸ್. ಫಸ್ಟ್ನಲ್ಲಿ ಟೆಸ್ಟ್ನಲ್ಲಿ ವಾಷಿಂಗ್ಟನ್ ಸುಂದರ್ ಆಡ್ತಾರೆ. ಎರಡನೇ ಟೆಸ್ಟ್ನಲ್ಲಿ ರವಿಚಂದ್ರನ್ ಅಶ್ವಿನ್ ಆಡ್ತಾರೆ. ಮೂರನೇ ಟೆಸ್ಟ್ನಲ್ಲಿ ರವೀಂದ್ರ ಜಡೇಜಾ. ಯಾಕೆ ಚೇಂಜ್ ಮಾಡಾಕ್ತಾರೋ ಗೊತ್ತಿಲ್ಲ. ಯಾರೋ ಬೌಲಿಂಗ್ ಖರಾಬ್ ಹಾಕಿಲ್ಲ, ಎಲ್ಲರೂ ಚಲೋ ಹಾಕಿದ್ರು. ಆದರೆ ಸ್ಪಿನ್ ಬೌಲಿಂಗ್ ಚೇಂಜಸ್ 3 ಟೆಸ್ಟ್ನಲ್ಲಿ 3 ಸ್ಪಿನ್ನರ್ಸ್ ಹಿಂಗೆ ಚೇಂಜ್ ಮಾಡ್ಕೊತಾರೆ. ಪ್ಲೇಯರ್ಸ್ ಕಾನ್ಫಿಡೆನ್ಸ್ ಡೌನ್ ಆಗ್ತೈತಿ. ಅವರಿಗೆ ಮೋಟಿವೇಶನ್ ಸಿಕ್ಕಲ್ಲ ಆಡೋಕ್ಕೆ. ಯಾರು ಏನು ಮಾಡಿದಾಗ ಗೊತ್ತಿಲ್ಲ ಟೀಮ್ ಮ್ಯಾನೇಜ್ಮೆಂಟ್. ಐದನೇ ಮಿಸ್ಟೇಕ್ ಅಂದರೆ ಯಾವಾಗ ಬಾಲ್ ಸಾಫ್ಟ್ ಹಾಕತ್ತೆ ಆವಾಗ ಬೌಲಿಂಗ್ ಹೆಂಗೆ ಹಾಕೋದು ಹಿಂಗಾಗಿ ಇದುವರೆಗೂ ಗೊತ್ತಾಗ್ತಾ ಇಲ್ಲ. ಮೊದಲು 40 ಓವರ್ ಭಾಳ ಚೆನ್ನಾಗಿ ಹಾಕಿದ್ರು, ಎಲ್ಲ ಲೈನ್ನಲ್ಲಿ ಹಾಕ್ತಿದ್ರು, ಎಲ್ಲ ಬಾಲ್ ಮಿಸ್ ಆಗೋದಿದ್ದು. ಆದರೆ ಒಂದ್ಸಲ ಬಾಲ್ ಸಾಫ್ಟ್ ಆದಂದರೆ ಸ್ಟೀವ್ ಸ್ಮಿತ್ ಮತ್ತು ಟ್ರಾವಿಸ್ ಹೆಡ್ ಹೆಂಗೆ ಆಟ ಆಡೋದಪ್ಪ. ರನ್ಸ್ ಬರೀ ಫ್ಲೋ ಆಗುತ್ತೆ, ಅವ್ರಿಗೆ ಸ್ಟಾಪ್ ಮಾಡೋಕ್ಕೆ ಆಗೋದಿಲ್ಲ. ಇಬ್ಬರು ಕೂಡಿ 241 ಪಾರ್ಟ್ನರ್ಶಿಪ್ ಮಾಡಿದ್ರು. ಸ್ಟೀವ್ ಸ್ಮಿತ್ 101 ರನ್ ಹೊಡೆದ್ರು, ಮತ್ತು ಟ್ರಾವಿಸ್ ಹೆಡ್ 150 ರನ್. ಅವ್ರು ಹಾಗೆ ಆಟ ಆಡಾಕತ್ತಾರೆ. ಇನ್ನು ಮ್ಯಾಚಲ್ಲಿ 140, ಈಗ 150 ರನ್. ಅವ್ರು ಅನ್ಸ್ಟಾಪಬಲ್ ಕಾಣ್ತಾ ಇದ್ದಾರೆ. ನಿಮಗೇನು ಮಿಸ್ಟೇಕ್ ಕಾಣಿಸಾಕತ್ತಿದೆ ಈ ಟೆಸ್ಟ್ನಲ್ಲಿ? ದಯವಿಟ್ಟು ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ನಾಳೆಗೆ. ಅದನ್ನು ಟೇಕ್ ಕೇರ್. ಗುಡ್ ಬೈ.